ನಮಸ್ಕಾರ. ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ರಾಜ್ಯದ ಮುಂದುವರಿದ ಜಿಲ್ಲೆಗಳ ಸಾಲಿನಲ್ಲಿ ಉಡುಪಿ ಜಿಲ್ಲೆ ಕೂಡ ಇದೆ. ಶಿಕ್ಷಣದಲ್ಲಿ ಉಡುಪಿ ಬೆಸ್ಟ್ ಡಿಸ್ಟ್ರಿಕ್ಟ್. ಆದರೆ ಈ ಜಿಲ್ಲೆಯಲ್ಲೂ ಒಂದಷ್ಟು ಕುಗ್ರಾಮಗಳಿವೆ. ಉಡುಪಿ ಜಿಲ್ಲೆಯಲ್ಲಿದ್ರೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸೇರೋ ಬೈಂದೂರಿನ ಕುಗ್ರಾಮವೊಂದರಲ್ಲಿ ಈಗಲೂ ಕರೆಂಟ್ ಇಲ್ಲ. ಸದಾ ಕಗ್ಗತ್ತಲಲ್ಲಿ ಮುಳುಗಿರೋ ಈ ಗ್ರಾಮಕ್ಕೆ ಕರೆಂಟ್ ಕೊಡೋಕೆ ಮೆಸ್ಕಾಂ ಯಾಕೋ ಕಷ್ಟ ಆಗ್ತಿದೆಯಂತೆ. ಕಾಲ್ತೋಡು ಉಡುಪಿಯ ಬೈಂದೂರು ಕ್ಷೇತ್ರದ ಕುಗ್ರಾಮ. ಈ ಗ್ರಾಮ ಇರೋದು ಉಡುಪಿ ಜಿಲ್ಲೆಯಾದ್ರೂ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶಿವಮೊಗ್ಗಕ್ಕೆ ಸೇರತ್ತೆ. ರಾಜ್ಯದ ಮುಖ್ಯಮಂತ್ರಿಯ ಮಗನೇ ಎಂಪಿ ಆದ್ರೂ ಈ ಊರಿನ ಜನರಿಗೆ ಬೆಳಕಿನ ಭಾಗ್ಯವಿಲ್ಲ. ಈ ಊರಿನ 300ಕ್ಕೂ ಹೆಚ್ಚು ಮನೆಗಳಿಗೆ ಈಗಲೂ ವಿದ್ಯುತ್ ಸೌಲಭ್ಯ ಇಲ್ಲ. ಈ ಗ್ರಾಮದ ಜನ ವಿದ್ಯುತ್ ಸಂಪರ್ಕಕ್ಕಾಗಿ ಜನಪ್ರತಿನಿಧಿಗಳನ್ನ ಕೈ ಮುಗಿದು ಬೇಡಿಕೊಂಡಿದ್ದಾರೆ. ಆದರೆ ಯಾವ ಜನಪ್ರತಿನಿಧಿಗೂ ಅಧಿಕಾರಿಗೂ ಈ ಗ್ರಾಮಕ್ಕೆ ಕರೆಂಟ್ ಸೌಲಭ್ಯ ಕೊಡಿಸಬೇಕು ಅನ್ನೋ ಕರುಣೆ ಬಂದಿಲ್ಲ. ಇದೊಂದೇ ಅಲ್ಲ, ಕಾಲ್ತೋಡು ಗ್ರಾಮದ ಸುತ್ತಮುತ್ತ ಇರೋ ಬೀಜಮಕ್ಕಿ, ಚಪ್ಪರಿಕೆ, ಗುಂಡ್ಯಾಣ, ಕಪ್ಪಾಡಿ, ಮುದುಕೊಡ್ಲು, ಮಣ್ಮನೆ, ಅತ್ತಿಹೊಳೆ, ಕಲ್ಮಠ ಮುಂತಾದ ಹಳ್ಳಿಗಳು ಇನ್ನೂ ಕತ್ತಲೆಯಲ್ಲೇ ಇವೆ. 2000ಕ್ಕೂ ಅಧಿಕ ಗ್ರಾಮಸ್ಥರು ಬೆಳಕಿಲ್ಲದ ರಾತ್ರಿಗಳಲ್ಲಿ ಕಳೆದು ಹೋಗಿದ್ದಾರೆ. ಊರಿನಲ್ಲಿ ಕರೆಂಟ್ ಏನೂ ಇಲ್ಲ. ಅದಕ್ಕಾಗಿ ನಾವು ಭಾರಿ ಸಮಸ್ಯೆ. ಮತ್ತು ಹುಡುಗರಿಗೆ ಶಾಲೆ ಕಲಿಯೋದಕ್ಕೆ ಶಾಲೆಯಲ್ಲಿ ಕತ್ತಲೆ ಮತ್ತು ಊರಿನಲ್ಲಿ ಕತ್ತಲೆ. ಆದ್ದರಿಂದ ನಮ್ಗೆ ಎಷ್ಟು ಆಗ್ತದೆ, MP ಹತ್ರ ಕೇಳಿದ್ದೇವೆ, MLA ಹತ್ರ ಕೇಳಿದ್ದೇವೆ. ಯಾರು ಕೇಳಿದ್ರು ನಮ್ಗೆ ಇಲೆಕ್ಷನ್ ಬಂದಾಗ ಮಾತ್ರ ಬರ್ತೇವೆ, ಮಾಡ್ತೇವೆ, ನೋಡ್ತೇವೆ ಅಂತ ಹೆಗಲ ಮೇಲೆ ಕೈ ಇಟ್ಟು ಕೇಳ್ತಾರೆ ಅವರು. ಆ ನಂತರ ಅವರೇ ಈ ಬದಿದ್ದಕ್ಕೆ ಯಾರೂ ನೋಡಿದ್ದಿಲ್ಲ ನಮ್ಮ ಇಷ್ಟೋರಿ. ಈ ಊರಿಗೆ ಕರೆಂಟ್ ಹಾಕೋಕೆ ಮೆಸ್ಕಾಂ ಸರ್ವೆಯನ್ನು ಮಾಡಿದೆಯಂತೆ. ಆದ್ರೆ 90 ಕಂಬಗಳು ಬೇಕಾಗುತ್ತವೆ, ದುಡ್ಡು ಜಾಸ್ತಿ ಖರ್ಚಾಗತ್ತೆ ಅಂತ ಮೆಸ್ಕಾಂ ಸೈಲೆಂಟ್ ಆಗಿ ಕುಳಿತು ಬಿಟ್ಟಿದೆ. ಇದು ಹೀಗೆ ಆದ್ರೆ ಈ ಊರು ಇನ್ನೂ ಒಂದು ಶತಮಾನವನ್ನ ಕತ್ತಲೆಯಲ್ಲೇ ಕಳೆದ್ರೂ ಆಶ್ಚರ್ಯವಿಲ್ಲ. ಇಲ್ಲಿ ಪ್ರಾಬ್ಲಮ್ ಅಂದರೆ ಮಕ್ಕಳಿಗೆ ಓದಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಸೊಸೈಟಿಯಲ್ಲಿ ಸೀಮೆ ಎಣ್ಣೆ ಒಂದು 4 ಲೀಟರ್ ಕೊಡ್ತಾರೆ. ಅದನ್ನು ನಾವು ಸೀಮೆ ಎಣ್ಣೆ ಪಂಪ್ ಸೆಟ್ ಯೂಸ್ ಮಾಡ್ತಾ ಇದ್ದೇವೆ. ಅದನ್ನು ಯೂಸ್ ಮಾಡಿದರೆ ಮಕ್ಕಳಿಗೆ ದೀಪದ ಬೆಳಕಿಗೆ ವ್ಯವಸ್ಥೆ ಇಲ್ಲ. ಹಾಗಾಗಿ ಮಕ್ಕಳಿಗೆ ಓದಲಿಕ್ಕೂ ಸಹ ತುಂಬ ಸಮಸ್ಯೆ ಆಗ್ತಿದೆ. ಈ ಊರುಗಳಲ್ಲಿ ಪ್ರತಿ ಮನೆಯಲ್ಲೂ ಶಾಲೆಗೆ ಹೋಗೋ ಮಕ್ಕಳಿದ್ದಾರೆ. ಊರ ಶಾಲೆಗೆ ಕಂಪ್ಯೂಟರ್ ದಾನ ನೀಡಲು ದಾನಿಗಳಿದ್ದಾರೆ. ಆದ್ರೆ ಕರೆಂಟೇ ಇಲ್ಲ. ತಿಂಗಳಿಗೆ ಸಿಗೋ 4 ಲೀಟರ್ ಸೀಮೆ ಎಣ್ಣೆ ಏನಾದ್ರೂ ಮಿಸ್ ಆದ್ರೆ ಈ ಊರಿನ ಜನರಿಗೆ ಕಗ್ಗತ್ತಲೆ ಗಟ್ಟಿ. ಇನ್ನು ಕೃಷಿ ಪಂಪ್ ಸೆಟ್ ಮಾತಂತೂ ದೂರನೇ ಉಳಿತು. ಆದರೆ ಈಗ ಶಾಸಕ ಲಕ್ಷ್ಮೀನಾರಾಯಣ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುದೀಕರಣ ಯೋಜನೆಯಡಿ ಸಂಪರ್ಕ ನೀಡುವ ಭರವಸೆ ಎತ್ತಿದ್ದಾರೆ. ಗುಂಡ್ವಾನ, ಕಪ್ಪಾಡಿ, ಮನ್ಮನೆ, ಚಪ್ಪರಿಕೆ ಇಲ್ಲಿಗೆ 100 ಕಂಬದ ಅವಶ್ಯಕತೆ ಇದೆ. ಇದು ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುದೀಕರಣ ಇದರಲ್ಲಿ ನಮ್ಮ ಮೆಸ್ಕಾಮಿಗೆ ಇದನ್ನಾಗಲೇ ಕಳಿಸಿದ್ದೀವಿ. ಅವರು ಅದನ್ನು ಕೂಡ ಮತ್ತೊಮ್ಮೆ ಇವತ್ತೇ ಫೋನ್ ಮಾಡಿ ವಿಷಯ ಏನಾಯಿತು ಅಂತ ನಾನು ಕೂಡ ಅದರ ವಿಷಯದಲ್ಲಿ ಫಾಲೋ ಅಪ್ ಮಾಡ್ತೀನಿ. ಆದಷ್ಟು ಬೇಗ ಆ ಕೆಲಸಗಳು ಆಗಲಿಕ್ಕೆ ನಾನು ಮುತುವರ್ಜಿ ವಹಿಸ್ತೀನಿ. ಈಗ ನೀವೇ ನೋಡಿ, ನಾವು ಆ ಊರುಗಳ ಕಗ್ಗತ್ತಲ ಕಥೆಯನ್ನ ಹೇಳ್ತಾ ಇದ್ದೀವಿ. ಆದ್ರೆ ಕರೆಂಟೇ ಇಲ್ಲದ ಜನ ಟಿವಿಯನ್ನು ಕೊಳ್ಳೋದಿಲ್ಲ. ಸುವರ್ಣ ನ್ಯೂಸ್ನಲ್ಲಿ ನಮ್ಮೂರ ಸುದ್ದಿ ಬರ್ತಿದೆ ಅಂತ ನೋಡೋದು ಇಲ್ಲ. ಈ ಜನರಿಗೆ ಬೆಳಕು ಕೊಡೋರು ಯಾರೋ? ಶಶಿಧರ್ ಮಾಸ್ತಿಬೈಲ್, ಸುವರ್ಣ ನ್ಯೂಸ್ 24/7 ಉಡುಪಿ. ಸಿಎಂ ಯಡಿಯೂರಪ್ಪ ನಾಳೆ ಗುಲ್ಬರ್ಗಾಕ್ಕೆ ಭೇಟಿ ನೀಡುತ್ತಿದ್ದಾರೆ. ಅಲ್ಲಿನ ಮೇಳಕುಂದ ಗ್ರಾಮದಲ್ಲಿ ಅನ್ನದಾತನ ಅಂಗಳದಲ್ಲಿ ಸಾವಯವ ಸಂವಾದ ನಡೆಸಲಿದ್ದಾರೆ. ಸಿಎಂ ಸ್ವಾಗತಕ್ಕೆ ಗ್ರಾಮ ಸಿದ್ಧವಾಗುತ್ತಿದೆ. ಸಿಎಂ ಯಡಿಯೂರಪ್ಪ ನಾಳೆ ಗುಲ್ಬರ್ಗಾಕ್ಕೆ ಆಗಮಿಸಲಿದ್ದಾರೆ. ಇಲ್ಲಿನ ಮೇಳಕುಂದ ಗ್ರಾಮದ ರೈತ ಮಲ್ಲಿನಾಥ ಕೊಳ್ಳೂರ ಮನೆಯಲ್ಲಿ ಸಾವಯವ ಸಂವಾದ ನಡೆಸಲಿದ್ದಾರೆ. ದಶಕಗಳಿಂದ ಸಂಪೂರ್ಣವಾಗಿ ಸಾವಯವ ಕೃಷಿ ನಡೆಸ್ತಾ ಇರೋ ಮಲ್ಲಿನಾಥ ಒಬ್ಬ ಮಾದರಿ ಕೃಷಿಕ. ಹಾಗಾಗಿಯೇ ಮುಖ್ಯಮಂತ್ರಿಗಳ ಅನ್ನದಾತನ ಅಂಗಳದಲ್ಲಿ ಸಾವಯವ ಸಂವಾದ ಕಾರ್ಯಕ್ರಮದ ಭಾಗವಾಗುವ ಅವಕಾಶ ಲಭಿಸಿದೆ. ಹಿಂಗೆ ಎಲ್ಲರೂ ರೈತರು ಬೆಳೀಲಿ, ಎಲ್ಲರೂ ಅನ್ಕರ ನನ್ನಪ್ಲಿ ಆಗಿ ಎಲ್ಲರೂ ಮನೆಗೂ ಹಿಂಗೆ CM ಕರೆಸ್ಕೊಲಿ ಅಂತ ನಮ್ಗೆ ಹಿಗ್ಗೋಲಾಸಿದ್ದು ನಾವೆಲ್ಲ ಸಂಘದವ್ರು ಒಟ್ಟು ಮಂದಿ ಅನ್ನೋದು ನನಗೆ ಅಷ್ಟು ಹೆಲ್ಪ್ ಮಾಡೋದು. ಸಿಎಂ ಯಡಿಯೂರಪ್ಪರನ್ನ ಸ್ವಾಗತಿಸೋದಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿದೆ. ಜಿಲ್ಲಾ ಕೇಂದ್ರದಿಂದ 20 ಕಿಲೋಮೀಟರ್ ದೂರವಿರೋ ಮೇಳಕುಂದ ಗ್ರಾಮಕ್ಕೆ ಸಿಎಂ ನೇರವಾಗಿ ಹೆಲಿಕಾಪ್ಟರ್ನಲ್ಲಿ ಆಗಮಿಸಲಿದ್ದಾರೆ. ಇದಕ್ಕಾಗಿ ಗ್ರಾಮದಲ್ಲಿ ತಾತ್ಕಾಲಿಕ ಹೆಲಿಪ್ಯಾಡ್ ರೆಡಿ ಮಾಡಲಾಗಿದೆ. ರೈತನ ಹೊಲಕ್ಕೆ ಹೋಗಲು ರಸ್ತೆಯೂ ನಿರ್ಮಾಣವಾಗಿದೆ. ಸಚಿವ ರೇವು ನಾಯಕ್ ಬೆಳಮಗಿ ಸ್ವತಃ ಸಿದ್ಧತೆಗಳನ್ನ ಪರಿಶೀಲಿಸಿದ್ದಾರೆ. ಇಡೀ ಸಮಾಜ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾಳೆ 25ನೇ ತಾರೀಕು
ಈ ಭಾಗದ ರೈತರಿಗೆ ಸಂತೋಷದ ಹಬ್ಬದ ವಾತಾವರಣ ಆಗ್ತಂತ ಭಾಳ ಸಂತೋಷ ಹೇಳ್ತೀವಿ. ನಾಡ ದೊರೆಯ ಸ್ವಾಗತಕ್ಕೆ ಮೇಳಕುಂದ ಗ್ರಾಮ ಸಜ್ಜಾಗಿದೆ. ಆದರೆ ಯಡಿಯೂರಪ್ಪನವರ ಈ ಕಾಳಜಿ ಕೇವಲ ತೋರಿಕೆಯಾಗದೆ ಬಡ ರೈತರಿಗೆ ಪ್ರಯೋಜನವಾಗುವಂತಿದ್ರೆ ಅಷ್ಟೇ ಸಾಕು. ಶರಣಯ್ಯ ಹಿರೇಮಠ, ಸುವರ್ಣ ನ್ಯೂಸ್ 24/7, ಗುಲ್ಬರ್ಗಾ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಚಿಕ್ಕಮಗಳೂರಿನ ಕಡೂರಿಗೆ ಭೇಟಿ ನೀಡಿದ್ರು. ಜೋಡಿಹಳ್ಳಿ ರೈಲ್ವೆ ಯೋಜನೆಯಿಂದಾಗಿ ಮನೆ ಕಳೆದುಕೊಳ್ಳೋ ಭೀತಿಯಲ್ಲಿರೋ ಜನರನ್ನ ಭೇಟಿ ಮಾಡಿ ಮನವಿಗಳನ್ನ ಆಲಿಸಿದ್ರು. ರೈಲ್ವೆ ಇಲಾಖೆ ಅರಸೀಕೆರೆಯಿಂದ ಬೀರೂರಿನವರೆಗೆ ಮಾರ್ಗವನ್ನ ಜೋಡಿಹಳಿಯಾಗಿ ಪರಿವರ್ತಿಸಲು ಮುಂದಾಗಿದೆ. ಆದರೆ ಈ ಯೋಜನೆಯಿಂದಾಗಿ ಈ ಭಾಗದ ಸಾವಿರಾರು ಜನರು ಮನೆಗಳನ್ನ ಕಳೆದುಕೊಳ್ಳೋ ಭೀತಿ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ದೇವೇಗೌಡರು ಈ ಭಾಗದಲ್ಲಿ ಸಂಚರಿಸಿ ಜನರ ಮನವಿಗಳನ್ನು ಆಲಿಸಿದ್ರು. ಅಲ್ಲದೆ ರೈಲ್ವೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆಗೆ ಸೂಕ್ತ ಪರಿಹಾರ ಕಂಡುಕೊಳ್ಳೋ ಭರವಸೆ ನೀಡಿದರು. ಅವರೇ ಬಂದಿದ್ದಾರೆ.